ಇದು ನಿನ್ ಮೆಡಲ್ಸ್. ಖುಷಿನಾ ನಿನ್ಗೆ? ಇಷ್ಟು ಬೇಗ ಉಟ್ಕೊಟ್ಟಲ್ಲ ಅಮ್ಮ. ಥ್ಯಾಂಕ್ ಯು ಅಮ್ಮ. ಚಿಕ್ಕಿ, ಹಾ, ನೀವು ನಮ್ ಶಾಂತಿ ಚಿಕ್ಕಿ ತಾನೆ? ನಿನ್ ವರ್ಷ ತಾನೆ? ಹೌದು. ನಾನ್ ವರ್ಷ ಅಂತ ನಿಮಗೆ ಹೇಗೆ ಗೊತ್ತು? ವರ್ಷ, ಏನ್ ಹೀಗ್ ಕೇಳ್ತಿದ್ಯಾ? ನಿನ್ ಬಗ್ಗೆ ಸಾಧನಾ ಮೇಡಮ್ 1000 ಸಲ ಮಾತಾಡಿದ್ದಾರೆ. ಹಾಗಾಗಿ ನಿನ್ ವರ್ಷ ಅಂತ ನನಗ್ ಗೊತ್ತಾಗಲ್ವಾ? ಅಲ್ಲ, ಅದೆಲ್ಲ ಹಾಗಿರ್ಲಿ. ನೀವು ನಮ್ ಚಿಕ್ಕಿ ತಾನೆ? ಚಿಕ್ಕಿ ತಾನೇನು? ಚಿಕ್ಕಿನೇ. ಇಲ್ಲ, ನಾನು ಅರ್ಚನಾ. ಇಲ್ಲ, ನೀವು ನಮ್ ಶಾಂತಿ ಚಿಕ್ಕಿನೇ. ಬೇಕು ಅಂತ ಸುಳ್ಳು ಹೇಳ್ತಾ ಇದ್ದೀರಾ. ವರ್ಷ, ಏನ್ ಮಾತಾಡ್ತಿದ್ಯಾ? ನಿಮ್ಮ ಅಮ್ಮ ಹೇಳಿದ್ರಲ್ಲ ನೀನ್ ತುಂಬಾ ಇಂಟೆಲಿಜೆಂಟ್ ಅಂತ. ಒಳ್ಳೆ ಇನ್ನೋಸೆಂಟ್ ಆಗಿ ಮಾತಾಡ್ತಿದ್ಯಾ, ಫೂಲಿಶ್ ಆಗಿ ಮಾತಾಡ್ತಿದ್ಯಾ. ಏನಾಯ್ತು ವರ್ಷ? ಐ ಓಕೆ? ನನಗೇನು ಆಗಿಲ್ಲ, ಆದ್ರೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಿದೆ. ನೀವು ನಮ್ ಶಾಂತಿ ಚಿಕ್ಕಿ ಅಲ್ದೇ ಇದ್ರೆ ರಾಘವ್ಗೆ ವರ್ಷಕ್ಕೊಂದು ಗಿಫ್ಟ್ ಕೊಡ್ಬೇಕು ಅನ್ನೋ ವಿಷಯ ನಿಮಗೆ ಹೆಂಗ್ ಗೊತ್ತು? ನಿಮ್ಗೆ 5 years ಅಲ್ವಾ, ಅದಕ್ಕೆ 5 gifts ತಗೋ. ನಮ್ ರಾಘವ್ಗೆ 6 years ಅಲ್ವಾ, ಅದಕ್ಕೆ 6 gifts. ಹೋದ ವರ್ಷ ರಾಘವ್ ಬರ್ಡೇಲಿ ಅವ್ನ್ ಮಾತಾಡಿದ ಡೈಲಾಗು, ಅದಕ್ಕೆ ನಮ್ ಚಿಕ್ಕಿ ಮಾತಾಡಿದ ಕೌಂಟರ್ ಡೈಲಾಗು, ಪ್ರತಿಯೊಂದು ಹೇಳಿದ್ರಲ್ಲ, ಅದ್ ಹೇಗೆ? ನಿಮಗೆ ಹೇಗೆ ಗೊತ್ತಾಗುತ್ತೆ ಹೇಳಿ? ನಾನೇ ಹೇಳಿದ್ದು ಕಣಮ್ಮ, ನಾನೇ ಹೇಳ್ದೆ ಕಣಮ್ಮ. ಅದು ಅರ್ಚನಾ ಅವರು ರಾಘವ್ ನನ್ನ ಬರ್ತಡೇ ಕರೀತಿದ್ದಾನೆ, ಅವನ್ಗೇನಿಷ್ಟ, ಹೇಗಿದ್ರೆ ಇಷ್ಟ, ಶಾಂತಿ ಹೇಗ್ ಡ್ರೆಸ್ ಮಾಡ್ಕೋತಿದ್ಲು ಅಂತ ನನ್ನ ಕೇಳಿದ್ರಾ? ನಂಗೆ ಏನ್ ಹೇಳ್ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಆಗ ನನ್ನ ನೆನ್ಪಿಗೆ ಬಂದಿದ್ದು ಏನ್ ಗೊತ್ತಾ? ಹೋದ ವರ್ಷ ನೀನು ರಾಘವ್ ಬರ್ತಡೆಗೆ ವಿಡಿಯೋ ಮಾಡಿದ್ಯಲ್ಲ, ಅದ್ ನನ್ಗೂ ಕಳಿಸ್ಕೊಟ್ಟಿದ್ಯಲ್ಲಮ್ಮ. ಅದ್ ನನ್ನ ಹತ್ರ ಇತ್ತಾ? ಅದನ್ನ ತಗೊಂಡು ನಾನೋಗಿ ಇವ್ರ ಹತ್ರ ಕೊಟ್ಟೆ. ಅದನ್ನ ನೋಡ್ಕೊಂಡು ಬಂದು ಹೀಗೆಲ್ಲ ಮಾಡಿರ್ತಾರಷ್ಟೇ. ಓಹೋ, ಹಾಗೆ ಇದು ವಿಷಯ. ಅದೇ ನೋಡ್ದೆ. ಏನಪ್ಪ ಎಲ್ಲ ಅಷ್ಟು ಕರೆಕ್ಟ್ ಆಗಿ ಮಾತಾಡಿದ್ರು, ಎಲ್ಲ ಹಂಗೆ ಹೇಳಿದ್ರು ಅಂತ. ಆದ್ರೂ ರತ್ನಮ್ಮ, ನೀವ್ ಏನೇ ಹೇಳಿದ್ರು ನಂಗೆ ಯಾಕೋ ಇವ್ರು ನಮ್ ಚಿಕ್ಕಿನೇ ಅಂತ ಅನಿಸ್ತಿದೆ. ಯಾಕೆ ಅಂತ ಗೊತ್ತಾಗ್ತಿಲ್ವಲ್ಲ. ನಿಜ ಹೇಳಿ, ನೀವು ನಮ್ ಚಿಕ್ಕಿ ತಾನೇ? ನಾನೇ ನಿಮ್ ಚಿಕ್ಕಿ. ನೀನ್ ವರ್ಷ ಅಂತ ನನಗೆ ಗೊತ್ತು, ನಾನೇ ನಿನ್ ಚಿಕ್ಕಮ್ಮ ಅಂತ ನಿನಗೂ ಗೊತ್ತು. ಆದ್ರೆ ಬಾಯ್ ಬಿಟ್ಟು ಹೇಳೋ ಪರಿಸ್ಥಿತಿಲಿ ನಾನಿಲ್ಲ. ಸಾರಿ, ಬಾಯ್. ಏನ್ ಅರ್ಚನಮ್ಮ ಹಾಗೆ ನೋಡ್ತಾ ಇದೀಯಾ? ನಾನು ಯಾಕೆ ಹಂಗೆ ಹೇಳ್ದೆ ಅಂತನಾ? ಯಾಕೆ ಹೇಳ್ದೆ ಅಂತ ಆಮೇಲೆ ಹೇಳ್ತೀನಿ. ನಮ್ಮ ವರ್ಷ ನಿಮ್ಮನ್ನ
ಶಾಂತಿ ಚಿಕ್ಕಿ ಅಂದಿದ್ರಲ್ಲಿ ಏನು ತಪ್ಪಿಲ್ಲ ಬಿಡಿ. ದೇವ್ರನ್ನ ಫೋಟೋದಲ್ಲಿ ನೋಡಿದ್ರೇನೆ ಜನಗಳಿಗೆ ಭಕ್ತಿ ಜಾಸ್ತಿ. ಇನ್ನು ನೇರವಾಗಿ ಕಣ್ಮುಂದೆ ಬಂದ್ಬಿಟ್ರೆ ಜನಗಳಿಗೆ ಹೇಗಿರುತ್ತೆ ಹೇಳಿ? ಈ ಮನೆ ಪರಿಸ್ಥಿತಿನೂ ಅದೇ, ನಿನ್ನ ನೋಡೋ ಪರಿಸ್ಥಿತಿನೂ ಅದೇ ಕಣಮ್ಮ. ಇನ್ನು ನಮ್ಮ ವರ್ಷ ಮಾತ್ರ ಅಲ್ಲ, ಯಾರೇ ನೋಡಿದ್ರು, ಯಾವಾಗ ನೋಡಿದ್ರು, ಎಲ್ಲೇ ನೋಡಿದ್ರು ಎಲ್ರೂ ಕಣ್ಗೆ ನೀನ್ ನಮ್ ಶಾಂತಮ್ಮನ್ ತರನೇ ಕಾಣಿಸ್ತೀಯ. ಅಂಥದ್ರಲ್ಲಿ ನೀನ್ ನಮ್ ಶಾಂತಿ ನಿವಾಸಕ್ಕೆ ಬಂದಿದ್ಯಾ? ನಮ್ ವರ್ಷನ್ ಕಣ್ಣಿಗೆ ನಮ್ ಶಾಂತಿ ತರ ಕಾಣೋದ್ರಲ್ಲಿ ತಪ್ಪೇನಿಲ್ಲಮ್ಮ. ಏನಮ್ಮ, ಏನೋ ಯೋಚನೆ ಮಾಡ್ತಾ ಇದೀಯಾ? ನೋಡೋಣ, ಇಷ್ಟೊತ್ತಾದ್ರೂ ಈ ಹುಡ್ಗ ಮನೆ ಸೇರಲ್ಲ. ಯಾವಾಗ ನೋಡಿದ್ರು ಕೆಲ್ಸ ಕೆಲ್ಸ ಅಂತಿರ್ತಾನೆ. ಸಂಜೆ ಹೊತ್ತು ಏನು ತಿಂದಿರಲ್ಲ. ಹೊಟ್ಟೆ ಅಶ್ವಾಗುತ್ತೋ ಇಲ್ಲೋ ಸುಮಂತ್ಗೆ. ಅಷ್ಟ್ ಕಷ್ಟಪಟ್ಟು ದುಡ್ದಿರೋದಿಕ್ಕೇನಮ್ಮ ನಮ್ ಸುಮಂತ ಇಷ್ಟ್ ದೊಡ್ಡ ಮಟ್ಟಕ್ಕೆ ಬೆಳೆದ್ ನಿಂತಿರೋದು. ಹ್ಞೂ ಕಣಪ್ಪಯ್ಯ, ಸರಿಯಾಗಿ ಹೇಳ್ದೆ. ಅಲ್ಲ ಕಣತ್ತೆ, ಈ ರೀತಿ ಕೆಲ್ಸ ಅಂತಿದ್ರೆ ಆರೋಗ್ಯ ಏನಾಗ್ಬೇಡ ನನ್ ಮಾವಂದು. ನೋಡ್ದ ಇವಳನ್ನ, ಏನೋ ಇವಳ ಕಟ್ಕೊಂಡು ಒಂದ್ ಜೊತೆ ಸಂಸಾರ ಮಾಡ್ತಿರೋಳ್ ತರ ಮಾತಾಡ್ತಿದ್ದಾಳೆ. ಮತ್ತೆ ನಿನ್ ಸೋದ್ರ ಸೊಸೆ ಅಲ್ವಾ? ಸುಬ್ಬಿ ಅಣ್ಣ, ನಾನು ಮಾತ್ರೆ ತಗೊಂಡಿದ್ದೀನಿ, ತುಂಬಾ ನಿದ್ದೆ ಬರ್ತಿದೆ. ಇವನಿನ್ನು ಎಷ್ಟೊತ್ತಾಗುತ್ತೋ ಬರೋದು. ಅತ್ತೆ, ಏನೇ ನನ್ನನ್ನ ಊರಿಂದ ಇಲ್ಲಿಗೆ ಯಾಕೆ ಕರೆಸ್ಕೊಂಡ್ರಿ? ಇದೇನೆ ಪ್ರಶ್ನೆ? ನಂಗ್ ಸಹಾಯಕ್ಕಿರ್ಲಿ ಅಂತ. ಹೌದಲ್ವಾ? ಹಾ, ಇದನ್ನೆಲ್ಲ ನಾನ್ ನೋಡ್ಕೋತೀನಿ. ನೀನ್ ಆರಾಮಾಗಿ ಹೋಗಿ ನಿದ್ದೆ ಮಾಡು. ಮಾವ ಬಂದ್ರೆ ನಾನೇ ಊಟ ಬಡಿಸ್ತೀನಿ, ಆಗಿಲ್ಲ ಅಂದ್ರೆ ನಾನೇ ಊಟ ಮಾಡಿಸ್ತೀನಿ. ಬಡಿಸ್ತೀನಿ ಊಟ ಬಡಿಸ್ತೀನಿ. ನೀನ್ ಆರಾಮಾಗಿ ಹೋಗಿ ರೆಸ್ಟ್ ಮಾಡು. ಹೋಗು. ಅಪ್ಪಯ್ಯ, ನೀನು ಹೋಗಪ್ಪಯ್ಯ. ಬೆಳಿಗ್ಗೆ ಒತ್ತರಣೆ 6 ಗಂಟೆ ಬಸ್ ಐತೆ, ಮರ್ತು ಬಿಟ್ಟ್ಯಾ? ಬಸ್ ಮಿಸ್ ಆದ್ರೆ ಕಷ್ಟ ಆಗ್ತೈತೆ. ಹೋಗು. ನೀನು ಸರಿ ಕಣಮ್ಮ. ಹೋಗು, ನೆಮ್ಮದಿಯಾಗಿ ಮಲ್ಕೋ. ಹೋಗು, ನಾನ್ ನೋಡ್ಕೋತೀನಿ ಮಾವನ್ನ. ನೀವಿಬ್ರು ಆರಾಮಾಗಿ ಹೋಗಿ. ಮಾವ ಎಷ್ಟೊತ್ತಿಗೆ ಬರ್ತಾನೋ? ಸರಿ, ಓಕೆ.